ಅದೇನೋ ಗೊತ್ತಿಲ್ಲ, ರೇವಣ್ಣ ಕುಟುಂಬದ ನಡೆಗೂ ನುಡಿಗೂ ಮಾತಿಗೂ ಕೃತಿಗೂ ಸಾಮ್ಯತೆಗಳು ಕಾಣ್ತಾ ಇಲ್ಲ. ಮಾಧ್ಯಮಗಳವರು ಬಂದಾಗ ನನಗೆ ಭಯ ಇಲ್ಲ, ನಾನು ಯಾರಿಗೂ ಹೆದರೋದಿಲ್ಲ, ತನಿಖೆಗೆ ಹೋಗ್ತೀನಿ, ಹಾಜರಾಗ್ತೀನಿ, ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ತನಿಖೆಗೆ ಹಾಜರಾಗೋದಿಲ್ಲ. ಭಯ ಇಲ್ಲ ಅಂತ ಹೇಳ್ತಾರೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ ಹೈಕೋರ್ಟ್ಗೆ ಮತ್ತು ಸೆಷನ್ಸ್ ಕೋರ್ಟ್ಗೆ. ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ, ಏನೇನು ಕಳ್ಳಾಟ ಆಡ್ತಿದ್ದಾರೆ, ನಿನ್ನೆಯ ಕಾರ್ಯಕ್ರಮದ ನಂತರ ಈ ಕಾರ್ಯಕ್ರಮದವರೆಗಿನ ಡೆವಲಪ್ಮೆಂಟ್ಸ್ಗಳು ಏನೇನಾಗಿದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಮತ್ತು ಚರ್ಚೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಆರಂಭ ಮಾಡ್ತಾ ಇದ್ದೀನಿ. ಕಾಮುಕನ ಕಳ್ಳಾಟ, ಏನೇನು ಕಳ್ಳಾಟ ಆಡ್ತಿದ್ದಾರೆ ಅಂತಂದರೆ ರೇವಣ್ಣನವರು, ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಬೆಳವಣಿಗೆಯಲ್ಲಿ ರೇವಣ್ಣ ಇವತ್ತು ಹಾಜರಾಗೇ ಬಿಡ್ತಾರೆ, SIT ಮುಂದೆ ಕೂತೇ ಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಯಾಕಂದರೆ ಪರಮೇಶ್ವರ್ ಹೇಳಿಬಿಟ್ಟಿದ್ರು SIT ಮುಂದೆ ಹಾಜರಾಗದಿದ್ರೆ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ ಅಂತ. ಅರೆಸ್ಟ್ ಭಯದಿಂದಾದರೂ ರೇವಣ್ಣ ಇವತ್ತು SIT ಮುಂದೆ ಹಾಜರಾಗ್ತಾರೆ ಅಂತಂದರೆ ನೋ, ಇವತ್ತು ಕೂಡ ಹಾಜರಾಗಿಲ್ಲ. ಏನೇನು ನಡೀತು ಇವತ್ತು ನೋಡ್ತಾ ಹೋಗೋಣ ಒನ್ ಬೈ ಒನ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪವರ್ ಟಿವಿ ಬ್ರೇಕ್ ಮಾಡಿದ್ದಂಥ ಅತಿ ದೊಡ್ಡ ಸ್ಟೋರಿಯ ಬಿಗ್ಗೆಸ್ಟ್ ಅಪ್ಡೇಟ್ ಇವತ್ತು. ಈ ಪ್ರಕರಣದ ಒಂದು ರೀತಿಯಲ್ಲಿ ನಿರ್ಣಾಯಕ ದಿನ, ಯಾಕಂದ್ರೆ ಬಹಳ ಡೆವಲಪ್ಮೆಂಟ್ಗಳಾಗಿದೆ. ನಿರೀಕ್ಷಣಾ ಜಾಮೀನನ್ನು ಕೋರಿ ಸೆಷನ್ಸ್ ಕೋರ್ಟ್ಗೆ ರೇವಣ್ಣ ಅರ್ಜಿ ಸಲ್ಲಿಸಿದ್ದಾರೆ. ಬಂಧನದ ಭೀತಿ ಇದೆ, ಹಾಗಾಗಿ ನಿರೀಕ್ಷಣಾ ಜಾಮೀನಿಗೆ ಮೊರೆ ಹೋಗಿದ್ದಾರೆ ರೇವಣ್ಣ. ವಿಚಾರಣೆಗೆ ಹಾಜರಾಗಿ ಅಂತ SIT ನೋಟಿಸ್ ಕೊಟ್ಟಾಗಿತ್ತು. 48 ಗಂಟೆಗಳೇ ಕಳೀತಾ ಬಂತು. ದೂರು ದಾಖಲಾದ 24 ಗಂಟೆಯ ಒಳಗೆ ವಿಚಾರಣೆಗೆ ಹಾಜರಾಗಬೇಕು. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ, ವಿಚಾರಣೆಗೆ ಅವರು ಬರದೇ ಇದ್ರೆ, ಗೈರ್ಹಾಜರಿ ಆದ್ರೆ, ವಿಚಾರಣೆಯನ್ನು ತಪ್ಪಿಸ್ಕೊಂಡ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಹೌದಾ, ಅರೆಸ್ಟ್ ಆಗ್ಬಿಡುತ್ತಾ ಅಂತ ಅನ್ಕೊಂಡಿದ್ವಿ. ಆದ್ರೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪುಂಗಿ ಬಿಟ್ಟಿದ್ರು ರೇವಣ್ಣ. ವಿಚಾರಣೆಗೆ ಹಾಜರಾಗಿಲ್ಲ. ಜಾಮೀನು ಕೋರಿ ಕೋರ್ಟ್ಗೆ ಹೋಗಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಇವತ್ತು ಏನಂದ್ರು ಗೊತ್ತಾ ನೋಡಿ. ಈಗಾಗಲೇ 41A ಸೆಕ್ಷನ್ 41A ಇಶ್ಯೂ ಮಾಡಿ, ನೋಟಿಸ್ ಇಶ್ಯೂ ಮಾಡಿ 24 ಗಂಟೆಗಳು ಕಳೀತಾ ಇದೆ. 41A ನಲ್ಲಿ 24 ಅವರ್ಸ್ ಒಳಗಡೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು ಎನ್ಕ್ವೈರಿ ಆಫೀಸರ್ಸ್ ಮುಂದೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ, ಬಂದಿಲ್ಲ. ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು, ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಬಹುಶಃ ಇವತ್ತು ಬರ್ತಾರೆ ಅಂತ ಅನ್ಕೊಳ್ತೇನೆ. ಒಂದು ವೇಳೆ ಅವ್ರನ್ನ ಬರ್ದೇ ಹೋದ್ರೆ ಅವರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ಆ ಕೆಲಸವನ್ನ ಮಾಡ್ತಾರೆ. ಪವರ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇವತ್ತು ನಡೀತು. ನಾನು ಆಗ್ಲೇ ಹೇಳ್ದಂಗೆ ಇವತ್ತು ಒಂದು ರೀತಿ ನಿರ್ಣಾಯಕ ದಿನ. ನ್ಯಾಯದ ದಾರಿಯಲ್ಲಿ ಮತ್ತೊಂದು ದೊಡ್ಡ ಹೆಜ್ಜೆ ಇಡಲಾಗಿದೆ. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ 164 ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಸಂತ್ರಸ್ತೆ ಪ್ರಜ್ವಲ್ ಮತ್ತು ರೇವಣ್ಣ. ಇವರಿಬ್ಬರ ವಿರುದ್ಧ ಆರೋಪ ಮಾಡಿದ್ರಲ್ಲ ಮಹಿಳೆ, ದಾರಿ ತಪ್ಪಿದ ಮೊಮ್ಮಗನ ಕೇಸ್ನಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಇದು. 164 ಸ್ಟೇಟ್ಮೆಂಟ್ ಇವತ್ತು ದಾಖಲಾಗಿದೆ ಮ್ಯಾಜಿಸ್ಟ್ರೇಟ್ ಮುಂದೆ. ತಪ್ಪಿತಸ್ಥರನ್ನ ಜೈಲಿಗೆ ತಳ್ಳುತ್ತೆ 164 ಸ್ಟೇಟ್ಮೆಂಟ್ಗಳಲ್ಲಿ 2 ರೀತಿ ಬರುತ್ತೆ, 161 ಮತ್ತು 164. 161 ಅಂದ್ರೆ ತನಿಖಾಧಿಕಾರಿಗಳ ಮುಂದೆ ಹೇಳುವಂತ ಹೇಳಿಕೆ. ಆದರೆ 161, 164 ಕಂಪ್ಯಾರಿಟಿವ್ ಮಾಡಿದ್ರೆ ಸ್ಯಾಂಟಿಟಿ ಜಾಸ್ತಿ ಇರೋದು 164ಗೆ. ಅದು ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ನೇರವಾಗಿ ಕೊಡುವಂತ ಹೇಳಿಕೆ. ಆ ಹೇಳಿಕೆಗಿರುವ ಶಕ್ತಿ ಏನು ಅಂತಂದ್ರೆ ನೇರವಾಗಿ ಜೈಲಿಗೆ ತಳ್ಳುವ ಶಕ್ತಿಯನ್ನು ಹೊಂದಿದೆ ಈ ಹೇಳಿಕೆ. ಯಾವ ಹೇಳಿಕೆ ಗೊತ್ತಾ? 164 ಸಂತ್ರಸ್ತೆ ಇವತ್ತು ಹೇಳಿರುವಂತ ಹೇಳಿಕೆ. ನೇರವಾಗಿ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನು ಹಾಜರುಪಡಿಸಿದ್ರು SIT. ಪ್ರಮುಖವಾದಂಥ ವಿಚಾರಗಳನ್ನ, ಯಾವ್ಯಾವ ವಿಚಾರಗಳು ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗಿತ್ತೋ, ನಾವು ನಿಮ್ಮ ಮುಂದೆ ಬ್ರೇಕ್ ಮಾಡಿಟ್ಟಿದ್ವೋ ಆ ವಿಚಾರಗಳನ್ನು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಇಡ್ತಿದ್ದಾರೆ. A1 ರೇವಣ್ಣ ಇರೋದು. ಏನೇನು ಮಾಡಿದ್ರು ರೇವಣ್ಣ? ಪವರ್ ಟಿವಿಯಲ್ಲೇ ಸಂತ್ರಸ್ತೆ ಅಳಲನ್ನು ತೋಡ್ಕೊಂಡಿದ್ರು. ಭವಾನಿ ಇಲ್ಲ ಅಂತಂದ್ರೆ ರೇವಣ್ಣ ಅವ್ರಿಗೆ ಹಬ್ಬ ಇದ್ದಂಗೆ. ಲೈಂಗಿಕ ದೌರ್ಜನ್ಯ ಎಸಗೋದೇ ಭವಾನಿ ಇಲ್ಲದೆ ಇರೋ ಸಂದರ್ಭದಲ್ಲಿ ಶೋರೂಮಲ್ಲಿ ಕೈ ಹಿಡ್ಕೊಂಡು ಎಳೆದಾಡ್ತಾ ಇದ್ರು. ಹಣ್ಣು ಕೊಡೋ ನೆಪದಲ್ಲಿ ಬಂದು ಎಲ್ಲೆಲ್ಲೋ ಮುಟ್ತಾ ಇದ್ರು, ಸೊಂಟ ಮುಟ್ತಾ ಇದ್ರು, ಹೊಟ್ಟೆ ಮುಟ್ತಾ ಇದ್ರು. ಒಮ್ಮೊಮ್ಮೆ ಸೀರೆಯ ಪಿನ್ ಕಿತ್ತು ಹೋಗೋ ರೀತಿಯಲ್ಲಿ ಇವರು ದೌರ್ಜನ್ಯ ಮಾಡ್ತಾ ಇದ್ರು ಅಂತ ಸಂತ್ರಸ್ತೆ ನಮ್ಮ ಮುಂದೆ ಅಳಲನ್ನು ತೋಡ್ಕೊಂಡಿದ್ರು. ರೇವಣ್ಣಗೆ ಸಂಕಷ್ಟ ತಂದಿಟ್ಟಿತ್ತು ಪವರ್ ಟಿವಿಯಲ್ಲಿ ಸಂತ್ರಸ್ತೆ ಕೊಟ್ಟಿದ್ದಂತ ಹೇಳಿಕೆ. ಸಂತ್ರಸ್ತೆ ಅವತ್ತು ಏನೇನು ಹೇಳಿದ್ರು ಅದೆಲ್ಲವೂ ಕೂಡ 164 ಅಡಿಯಲ್ಲಿ ಇವತ್ತು ದಾಖಲಾಗಿದೆ. 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಸಂತ್ರಸ್ತೆಯ ನೋವನ್ನು ಇವತ್ತು ಆಲಿಸಿದ್ದಾರೆ. ಸೊ ಸಂತ್ರಸ್ತೆ ಅವತ್ತಿನ ದಿನ ಪವರ್ ಟಿವಿನಲ್ಲಿ ಏನೇನು ತಮ್ಮ ನೋವನ್ನು ಹಂಚಿಕೊಂಡಿದ್ರು, ಏನೇನು ನೋವನ್ನು ತೋಡ್ಕೊಂಡಿದ್ರು ನೋಡಿ. ಯಾರನ್ನೂ ಬಿಡ್ತಿರ್ಲಿಲ್ಲ ಸರ್ ಅವರು ಭವಾನಿ ಮೇಡಮ್ ಇಲ್ಲ ಅಂದರೆ ಅವ್ರದ್ದೇ ರಾಜಭಾರ ಸರ್. ಎಳ್ದಾಡೋರು ತುಂಬ ದಪ್ಪ ಎಳ್ದಾಡಿದ್ದಾರೆ. ನಾನು
ಎಷ್ಟೋದಪ್ಪ ನನಗೆ ಸೀರೆ ಪಿನ್ನು ಕಿತ್ತೋಗಿದೆ. ನಾನು ಅವ್ರ ತಾವೆಲ್ಲ ಎಷ್ಟೋದಪ್ಪ ನಾನು ಜಾರ್ಕೊಂಡು ಬಂದಿದ್ದೀನಿ, ಆದರೆ ನಾನು ಯಾರ ಕೈಲಿ ನನ್ನ ಕಟ್ಕೊಂಡು ಗಂಡ ಕೈಲಿ ಸುದ ನಾನು ಹೇಳ್ಕೊಂಡಿಲ್ಲ. ಅವರು ಬರೋರು ಬಂದರೆ ಕೈಯೆಲ್ಲ ಹಿಂಗೆ ಎಳ್ದಾಡೋದು ಇದೆಲ್ಲ ಮಾಡೋರು. ನಾವು ಅನ್ನೋವು ಅಣ್ಣ ಹಿಂಗೆಲ್ಲ ಮುಟ್ಬೇಡಿ ಅಣ್ಣ ನಮ್ಮನ್ನ, ನಾವು ಅಂಥವ್ರಲ್ಲ ಅಂತ ಅನ್ನೋವು ಸರ್. ಅವ್ರು ಬಂದಾಗ ನಾವು ಅವರು ಹಿಂಗೆ ಕೈ ಹಿಡ್ಕೊಂಡು ಎಳಿತಾರೆ ಮಾಡ್ತಾರೆ ಅಂದ್ಬಿಟ್ಟು ಔತ್ಕೊಳ್ಳೋನು. ಅವ್ರು ಇರೋದ್ನಾಗ ನಾವು ಇರ್ತಿರ್ಲಿಲ್ಲ, ಕೆಳಗಡೆ ಬಂದ್ಬಿಟ್ವಿ. ಅದಂತೂ ನಿಜ. ಅವ್ರ ಅಪ್ಪ ಮಕ್ಳು ಇಬ್ಬರೂ ಸರಿ ಇಲ್ಲ. ಅದನ್ನು ನೋಡೇ ನಾನು ಇರ್ದೇ ಬಂದ್ಬಿಟ್ಟಿದ್ದು. ಯಾರನ್ನೂ ಬಿಡ್ತಿರ್ಲಿಲ್ಲ ಸರ್ ಅವರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸೋದಕ್ಕೆ ನನ್ನ ಜೊತೆಗೆ ನಮ್ಮ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದಿ ಶೋ ಸರ್. ಸರ್, ಇವತ್ತಿನ ಡೆವಲಪ್ಮೆಂಟ್ಗಳಲ್ಲಿ ಪ್ರಮುಖವಾದಂಥ ಒಂದಿಷ್ಟು ಅಂಶಗಳನ್ನು ನಾನೀಗ ನಿಮ್ಮ ಮುಂದಿಟ್ಟಿದ್ದೀನಿ. ಮೊದಲನೇದಾಗಿ, ನನಗೆ ಭಯ ಇಲ್ಲ, ನಾನು ತನಿಖೆಗೆ ಸಹಕಾರ ಕೊಡ್ತೀನಿ ಅಂದಿದ್ದಂಥ ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪರಮೇಶ್ವರ್ ಹೇಳ್ತಾರೆ 24 ಗಂಟೆನಲ್ಲಿ ಅರೆಸ್ಟ್ ಆಗಿಬಿಡುತ್ತೆ ಅವರು ಹೋಗಿಲ್ಲ ಅಂತಂದರೆ. ಅರೆಸ್ಟ್ ಆಗಿಲ್ಲ, ರಾಜಾರೋಷವಾಗಿದ್ದಾರೆ. ಈ ಮಗ ಪರಾರಿಯಾಗಿದ್ರೆ ಅಪ್ಪ ಹಾಸನ್ ಟು ಬೆಂಗಳೂರು, ಬೆಂಗಳೂರು ಟು ಹಾಸನ್ ಟ್ರಿಪ್ ಹೊಡಿತಾ ಇದ್ದಾರೆ ಪ್ರತಿನಿತ್ಯ. ನೀವು ದೇವೇಗೌಡರ ಫ್ಯಾಮಿಲಿ ಕೆಲವೊಮ್ಮೆ ಸತ್ಯ ಮಾತಾಡಿದ್ರು ನೀವು ನಂಬಲಿಕ್ಕೆ ಸರಿ ರೆಡಿ ಇಲ್ಲ. ದಿಸ್ ದ ಪ್ರಾಬ್ಲಮ್ ವಿತ್ ಅಸ್. ಅವ್ರು ಹೇಳ್ತಾ ಇದ್ರು ಭಯ ಇಲ್ಲ ಅಂತ. ಭಯ ಇರುವವರಾದರೆ ಇದನ್ನೆಲ್ಲ ಮಾಡ್ತಾ ಇದ್ರಾ? ಭಯ ಇರುವವರಾದರೆ ಇವರು ಮನೆಗೆ ಬಂದ ಕೆಲಸದವಳ ಸೀರೆ ಪಿನ್ನು ತೆಗೆಯುವಂಥ ಕೆಲಸ ಮಾಡ್ತಾಯಿದ್ರ? ತನಗೆ ಹಣ್ಣು ಕೊಡಲಿಕ್ಕೆ ಬಂದ ಮಹಿಳೆಯನ್ನು ಮುಟ್ಟಬಾರದ ಜಾಗಕ್ಕೆ ಮುಟ್ಟಿ ಬೆಡ್ಡಿಗೆ ಎಳಿತಾ ಇದ್ರ? ಭಯ ಬರ್ತಾ ಇದ್ರೆ ಈ 2874 ಕ್ಲಿಪ್ಪಿಂಗ್ ಆಗ್ತಾ ಇತ್ತಾ? ಭಯ ಇರ್ತಾ ಇದ್ರೆ ಇವರಿಗೆ ಆ ವಿಡಿಯೋಗಳು ಬರ್ತಾ ಇದಲ್ಲ 200-300 ಜನದ್ದು, ಅದು ವಿಡಿಯೋ ಶೂಟಿಂಗ್ ಆಗ್ತಾ ಇತ್ತಾ? ಭಯ ಇವರಿಗೆ ಇದ್ದಿದ್ರೆ ಇಷ್ಟೆಲ್ಲ 7 ತಿಂಗಳಿಂದ ಹೊರಗಡೆ ಬಂದ ಮೇಲಿನೂ ತನ್ನ ಮೊಮ್ಮಗ ಅಂತ ದೇವೇಗೌಡರು, ತನ್ನ ಅಣ್ಣನ ಮಗ ಅಂತ ಕುಮಾರಸ್ವಾಮಿಯವರು, ತನ್ನ ಸುಪುತ್ರ ಅಂತ ರೇವಣ್ಣ ದಂಪತಿಗಳು ಅವರನ್ನು MP ಸೀಟಿಗೆ ನಿಲ್ಲಿಸ್ತಾ ಇದ್ರಾ? ಭಯ ಇರ್ತಾ ಇದ್ರೆ ಇವರಿಗೆ ಸಂತೃಪ್ತರ ಮನೆಗೆ ಹೋಗಿ, ಸಂತ್ರಸ್ತರಿದ್ದಾರಲ್ಲ ಅವರ ಮನೆಗೆ ಹೋಗಿ ಅವ್ರಿಗೇನಾದರೂ ಸಾಂತ್ವನ ಆದರೂ ಹೇಳ್ತಾ ಇರಲಿಲ್ವಾ? ಭಯ ಇಲ್ಲ ರೀ, ಅವರು ಸತ್ಯ ಹೇಳ್ತಾ ಇದ್ದಾರೆ. ನಮಗೆ ಯಾವ ಭಯ? ಅವ್ರಿಗೆ SIT ಇದೆ ಭಯ ಇಲ್ಲ ಅಂತ ಹೇಳಿದ್ದಾರೆ. ಇಂಥ SITಗಳನ್ನು ನಾವು ಎಷ್ಟು ನೋಡಿದ್ದೀವಿ. ದೇವೇಗೌಡರ ಕುಟುಂಬ ಅಂದರೆ ಎಷ್ಟು ಪಾಪ ಮಾಡಿರ್ಬೋದು. ಇವರ ಕುಟುಂಬದ ಮೇಲೆ ಎಷ್ಟೋ ಸಲ SIT ಆಗಿದೆ ಅಂತ ಹೇಳಿದ್ರೆ, ಅಂದರೆ ಎಲ್ಲದಲ್ಲೂ ನಾವು ತಪ್ಪಿಸ್ಕೊಂಡಿದ್ದೀವಿ. ನಿನ್ನೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇಂಥದ್ದೆಲ್ಲ ನಾವು ಎಷ್ಟು ನೋಡಿದ್ವಿ. ನಮ್ಮನ್ನು ಕೆಣಕ್ತೀರಾ? ನೀವು ಕೆಣಕಿದ್ದು ನನ್ನನ್ನು, ಐ ಡೋಂಟ್ ನೋ ಅದರ ಮೀನಿಂಗ್ ಏನಂತ ಗೊತ್ತಿಲ್ಲ. ಭಯ ಇಲ್ಲ. ನಾನು ನಿಮಗೆ ಹೇಳಿದೆ, ಕಾಮಾತುರಂ ನೋ ಲಜ್ಜಂ ನೋ ಭಯಂ. ಕರೆಕ್ಟ್. ಅವರಿಗೆ ಭಯ ಇಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾನೆ. ಕನ್ಫೆಷನ್ ಸ್ಟೇಟ್ಮೆಂಟ್ ಅದು. ನೀವು ಅದನ್ನು ನೆಗೆಟಿವ್ ಆಗಿ ತಗೊಳ್ತಾ ಇದ್ರಿ. ಇಟ್ಸ್ ಎ ಕನ್ಫೆಷನ್ ಸ್ಟೇಟ್ಮೆಂಟ್ ಫ್ರಮ್ ರೇವಣ್ಣ. ಮೊನ್ನೆಯಿಂದ ದೇವೇಗೌಡರ ಫ್ಯಾಮಿಲಿ ಕೊಡ್ತಾ ಇರೋದು 4 ವರ್ಷದ ಹಿಂದೆ ಆಗಿದ್ದು ಇವತ್ತು ತೋರಿಸ್ತಾ ಇದ್ರಿ. ಏನದು? 4 ವರ್ಷದಿಂದನೇ ಏನು ಮಾಡಕ್ಕೆ ಅಲ್ಲ ಗೌರ್ಮೆಂಟ್. ಅದರ ಮೀನಿಂಗ್ ಏನು? ಮಾಡಿದ್ದಾರೆ, ನಮಗೆ ಭಯ ಇಲ್ಲ. ಕುಮಾರಸ್ವಾಮಿ ಅವರು 2012ರದ್ದು ಈಗ ಬಿಟ್ರಿ ಎಲೆಕ್ಷನ್ಗೆ ಅಂದರೆ ಅವರು ಮಾಡಿಲ್ಲ ಅಂತ ಎಲ್ಲಾದರೂ ಹೇಳಿದಾರಾ? ಮಾಡಿದ್ದಾರೆ. ರೇವಣ್ಣ ಅವರು ಎಲ್ಲಾದರೂ ಹೇಳಿದಾರಾ ನಾನು ಏನು ಧರ್ಮಾತ್ಮ, ನಾನು ಮರ್ಯಾದಾ ಪುರುಷೋತ್ತಮ, ಇಲ್ಲ ನನ್ನ ಮಗ ಧರ್ಮದ ಪುರುಷೋತ್ತಮ ಏನಾದರೂ ಹೇಳಿದಾರಾ? ಇಲ್ಲ. ಅವರು ಹೇಳ್ತಾ ಇರೋದು ನಾವು ಮಾಡಿದ್ದೀವಿ, ನಮಗೆ ಭಯ ಇಲ್ಲ. ವಿ ಆರ್ ಕೆಪಬಲ್ ಆಫ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ನಾವು ಯಾರು? ಹಾಸನದ ದೊರೆಗಳು, ಹಾಸನದ ತಾಲಿಬಾನ್, ಆ ತಾಲಿಬಾನ್ನ ದೊರೆಗಳು. ಕರೆಕ್ಟ. ನಮ್ಮ ಅಪ್ಪ ಯಾರು? ಮಾಜಿ ಪ್ರಧಾನಮಂತ್ರಿ, ಮಣ್ಣಿನ ಮಗ. ನನ್ನ ತಮ್ಮ ಯಾರು? 2 ಸಲ ಕರ್ನಾಟಕದ ಮುಖ್ಯಮಂತ್ರಿ. ತಾವ್ಯಾರು? ಯಾವ್ಯಾವ ಮಿನಿಸ್ಟ್ರಿಗಳು, ಪೋರ್ಟ್ಫೋಲಿಯೋಗಳು. ಇದೆಲ್ಲ ಆದಮೇಲೆ IPS ಅವ್ರ ಅಂಡರಲ್ಲಿ ಹೇಳ್ತಾರೆ ಅವರು. ಈಗ ಹೇಳಿದರೆ ನಮಗೆ ಕೋರ್ಟ್ರದ್ದು ಭಯ ಇಲ್ಲ ಹೇಳ್ತಾರೆ ಅವರು. ನಮಗೆ ಯಾರ್ದು ಭಯ ಇಲ್ಲ. ಈಗ ನೋಡಿ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ಹೇಳ್ತೀವಿ. ಈಗ ದುಂಡು ಮೇಜಿನ ಪರಿಷತ್ತು ಆದಂಗೆ ಇವತ್ತು ಮೀಟಿಂಗ್ ಮೇಲೆ ಮೀಟಿಂಗ್, ಮೀಟಿಂಗ್ ಮೇಲೆ ಮೀಟಿಂಗ್. ಯಾವುದಕ್ಕೆ? ಹೆಂಗೆ ತಪ್ಪಿಸ್ಕೊಳ್ಳೋದು, ಹೆಂಗೆ ಸಾಕ್ಷಿಗಳನ್ನು ನಾಶ ಮಾಡೋದು, ಹೆಂಗೆ ಇದನ್ನು ಸುಳ್ಳು ಅಂತ ಜನರ ಮುಂದೆ ನಾವು ಇಡಬೇಕು, ನಮ್ಮ ಕುಟುಂಬದ ಮರ್ಯಾದೆ ಉಳಿಸ್ಕೊಳ್ಬೇಕು,
ಕರೆಕ್ಟು. ಯಾರ್ಯಾರನ್ನು ಯಾವ ರೀತಿ ಆಮಿಷ ಒಳಪಡಿಸ್ಬೋದು, ಯಾರ್ಯಾರನ್ನು ಎದುರಿಸ್ಬೋದು, ಇದೆಲ್ಲ ಮಾಡಿ ನಾವು ಯಾವ ರೀತಿ ಬಚಾವಾಗ್ಬೋದು. ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲ. ಕರೆಕ್ಟ್. ಯಾರಾದರೂ ಹೋಗಿದ್ದಾರಾ? ಜನತಾ ದರ್ಶನ ಆಯಿತಾ? ಇಲ್ಲ. ಗ್ರಾಮ ವಾಸ್ತವ್ಯ ಆಯಿತಾ? ಪಾದಯಾತ್ರೆ ಆಯಿತಾ? ಲೆಟರ್ ರೈಟಿಂಗ್ ಆಯಿತಾ? ಯಾವುದಾಗಿಲ್ಲ. ನಥಿಂಗ್. ಅದೇ ಹೇಳೋದು, ವಿಕೃತ ಕಾಮ ಇದು. ನಾನು ಹೇಳಿದ್ದಲ್ಲ, ಪವರ್ ಟಿವಿ ಹೇಳೋದಲ್ಲ, ಖುದ್ದು ಕುಮಾರಸ್ವಾಮಿ ಅವರು ಹೇಳ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಹಿಂಗೆ ಬೆರಳು ತೋರಿಸ್ತಾರೆ, ಇದರಲ್ಲಿ ಒಂದು ವಿಕೃತ ಕಾಮಿ ಉದುರಿದೆ. ಏನು ಮಾಡಲಿಕ್ಕಾಗುತ್ತೆ? ದೇವರ ಸೃಷ್ಟಿ ಹಂಗೆ. ಹಾಗಾದರೆ ನಮ್ಮ ದೇಶದಲ್ಲಿ ಜೈಲುಗಳು ಯಾಕಿರಬೇಕು? ಕೋರ್ಟ್ ಏನಾದ್ರು ಇರಬೇಕು? ಕುಮಾರಸ್ವಾಮಿಯ ಸ್ಟೇಟ್ಮೆಂಟ್ ಥರ ಹೋದರೆ ದೆರ್ ಇಸ್ ನೋ ಒನ್ ಈಸ್ ಕ್ರಿಮಿನಲ್ ಇನ್ ದಿಸ್ ವರ್ಲ್ಡ್, ಬಿಕಾಸ್ ಎಲ್ಲರನ್ನೂ ದೇವರೇ ಉದುರಿಸಿದ್ದು. ಅವ್ರು ಹೇಳೋದು. ಕುಮಾರಸ್ವಾಮಿ ಅವ್ರು ಹೇಳಿದ್ದಲ್ಲ. ಏನು ಮಾಡಲಿ, 5 ಬೆರಳು ಸೇಮ್ ಇರುತ್ತಾ? ಆಗಿದೆ, ಹೋಗಿದೆ. ಈಸ್ ನಾಟ್ ಎ ಕ್ರಿಮಿನಲ್. ದೇವ್ರ ತಪ್ಪು. ನಾಳೆ ದೇವ್ರ ಮೇಲೆ ಎಫ್ ಐ ಆರ್ ಮಾಡಿ, ಅವನನ್ನು ಹಿಂಗೆ ಹುಟ್ಟಿಸಿದ್ದು ಯಾಕೆ ಸ್ವಾಮಿ ಅಂತ. ದೇವೇಗೌಡರನ್ನು ದೂಷಿಸಬೇಡಿ, ಫ್ಯಾಮಿಲಿಯನ್ನು ದೂಷಿಸಬೇಡಿ, ನನ್ನನ್ನು ದೂಷಿಸಬೇಡಿ. ಕರೆಕ್ಟಾ? ಬಟ್ ದೇವ್ರ ಮೇಲೆ ಎಫ್ ಐ ಆರ್ ಮಾಡಿ, ಹುಟ್ಟಿಸಿದ್ದು ಅವನು. ಇವತ್ತು ಅದನ್ನು ಹೇಳ್ತಾರೆ, ನಮಗೆ ಭಯ ಇಲ್ಲ. ಬಟ್ ಭಯ ಇಲ್ಲದವರು, SIT ಅಂದರೆ ತುಂಬ ಎದುರಿಸಿದವರು, ಇವತ್ತು ಆ್ಯಂಟಿಸಿಪೇಟ್ರಿ ಬೇಲ್ಗೆ ಯಾಕೆ ಹೋದ್ರು ಅಂತ ಗೊತ್ತಾಗಿಲ್ಲ ನನಗೆ. ಅದು ಕೂಡ ಸದ್ಯಕ್ಕೆ ರಿಲೀಫ್ ಇಲ್ಲ ಅಂತ ಬರ್ತಿದೆ ನೋಡಿ ಸರ್. ಜನತೆಯ ಕಾವಿದೆಲ್ಲ, ಇದನ್ನು ನೋಡ್ತಾ ನೋಡ್ತಾ ಜನತೆ ಇವತ್ತಿದೆಲ್ವಾ, ಆ ವಂಶವನ್ನು ಮರೆತು ಬಿಟ್ಟಿದ್ದಾರೆ, ರೋಸಿ ಹೋಗಿದ್ದಾರೆ. ಇವತ್ತು ಇಂಥ ಅನಾಚಾರ ಕರ್ನಾಟಕದ ಮರ್ಯಾದೆಯನ್ನು ಇಡೀ ವರ್ಲ್ಡಲ್ಲಿ ತೆಗೆದುಬಿಟ್ಟಿದೆ. ಟಾಪ್ ಟ್ರೆಂಡಿಂಗ್ ಟುಡೇ ನ್ಯೂಸ್ ಆಗಿಬಿಟ್ಟಿದೆ. ಜನತೆ ಯಾವಾಗ ತಮ್ಮ ಪೇಷನ್ಸ್ಗಳನ್ನು ಕಳ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ಅನಿಸುತ್ತೆ ಭಯ ಶುರು ಆಗಿದೆ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಕರೆಕ್ಟ್. ಮುಂದೆ ಹೇಳ್ತಾಯಿದ್ರು, ಅತ್ತೆ ಮಾಡಿದ್ದು ಸೊಸೆಗೆ. ಈಗ ಹಂಗಲ್ಲ, ಅತ್ತೆ ಮಾಡಿದ್ದು ಅತ್ತೆಗೆ, ಸೊಸೆ ಮಾಡಿದ್ದು ಸೊಸೆಗೆ. ಅಲ್ಲೇ ಟ್ಯಾಲಿ ಆಗಬೇಕು ಅಕೌಂಟು. ಚಿತ್ರಗುಪ್ತ ಮಾಡಬೇಕಾಗಿಲ್ಲ. ಮೇಲೆ ಹೋದ ಮೇಲೆ ನೀನು ಎಷ್ಟು ಜನರದ್ದು ವಿಡಿಯೋ ಮಾಡಿದ್ಯಾ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಅವರೇ, ಎಷ್ಟು ಜನರನ್ನು ರೇಪ್ ಮಾಡಿದ್ಯಾ, ಅದರಲ್ಲಿ ಸಮ್ಮತದ ಸೆಕ್ಸಿ ಎಷ್ಟು, ಅಥವಾ ನೀವು ಬಲಾತ್ಕಾರವಾಗಿ ಎಷ್ಟು ಜನರನ್ನು ಬಲಾತ್ಕಾರ ಮಾಡಿದಿರಿ, ಅದೆಲ್ಲ ಮುಂಚೆ ಚಿತ್ರಗುಪ್ತ ಕೇಳ್ತಾ ಇದ್ದ. ಇವತ್ತು SIT ಅವರು ಕೇಳ್ತಾರೆ. ರೇವಣ್ಣವರೇ, ಹಣ್ಣು ತಂದವ್ರಿಗೆ ಏನು ಮಾಡಿದ್ದೀರಿ, ಸ್ಟೋರ್ ರೂಮಲ್ಲಿ ಯಂಗ್ಸ್ಟರನ್ನು ಕೆಲಸದವ್ರನ್ನು ಏನು ಮಾಡ್ತಾಯಿದ್ರಿ. ಕರೆಕ್ಟಾ? ಇವತ್ತು ಅದಕ್ಕೆ ಬೇಕಾದ ನ್ಯಾಯಾಂಗ ವ್ಯವಸ್ಥೆ ಇದೆ, SIT ಇದೆ. ದ್ಯಾಟ್ ಪ್ರೊಸೀಜರ್ ಈಸ್ ಗೋಯಿಂಗ್ ಆನ್. ನ್ಯಾಯದಲ್ಲಿ ನಾಳೆ ಜನತೆಗೂ ಹಂಗಾಗಬಾರ್ದು. ಇದನ್ನೇ ನಾವು ಮಾಡಿದರೆ ನಮಗೆ ಬೇಲ್ ಸಿಗ್ತಾ ಇರಲಿಲ್ಲ. ನಮ್ಮನ್ನು ಇಷ್ಟೊತ್ತಿಗೆ ಎತ್ತಾಕೊಂಡು ಹೋಗ್ಬಿಡ್ತಾಯಿದ್ರು. ಹತ್ತಾಕೊಂಡು ಹೋಗಿ ರುಬ್ಬಿ, ಏನೋ ಲೋಕಲ್ ಭಾಷೆಯಲ್ಲಿ ಹೇಳ್ತಾರೆ, ಏರೋಪ್ಲೇನ್ ಹತ್ತಿಸ್ಬಿಡ್ತಾಯಿದ್ರು. ಬಟ್ ಇವರು ಹೋಮ ಮಾಡಿಕೊಂಡು ಒಬ್ಬ ಬಿಸ್ನೆಸ್ ಕ್ಲಾಸ್ ಫಸ್ಟ್ ಕ್ಲಾಸಲ್ಲಿ ಲುಫ್ತಾನ್ಸದಲ್ಲಿ ಜರ್ಮನಿಗೆ ಹೋಗಿ ದುಬೈಯಲ್ಲಿ ಬಂದು ಮಜಾ ಮಾಡ್ತಾರೆ ಅಂತ ಹೇಳ್ತಾರೆ. ರೇವಣ್ಣವರು ಆರಾಮಾಗಿ ತಿರುಗ್ತವ್ರೆ. ಅದನ್ನೇ ನಮ್ಮದೇನಾದರೂ 500 ವೀಡಿಯೋ ಬೇಡ, 10 ನಿಮಿಷ 10 ಸೆಕೆಂಡದೊಂದು ವೀಡಿಯೋ ಸಿಕ್ಬಿಟ್ಟಿದ್ದು ಸಾಕಿತ್ತು. ಸುಮೋಟೋ ಒಬ್ಬ ಬಡವೊಂದು ಅವನನ್ನು ರುಬ್ಬಿ ಇಡೀ ಪೇಪರ್ಗಳಲ್ಲಿ ಮೇನ್ ಪೇಜಲ್ಲಿ ಹಾಕ್ಬಿಡ್ತಾಯಿದ್ರು, ಹಿಡ್ದಾಕಿದ್ವಿ ಇವನನ್ನು ಸಾಯಿಸ್ಬಿಟ್ವಿ ಅಂತ. ಈಗ ಜನಗಳು ಕಾಯ್ತಾ ಇದ್ದಾರೆ, ಇದಕ್ಕೆ ಯಾವ ರೀತಿಯ ನ್ಯಾಯ ಸಿಗುತ್ತೆ. ದೊಡ್ಡವನಿಗೊಂದು ನ್ಯಾಯ, ಬಡವನಿಗೊಂದು ನ್ಯಾಯ. ದೊಡ್ಡವನಿಗೊಂದು ರೀತಿಯ ಲಾಗಳು, ಬಡವನಿಗೊಂದು ಲಾಗಳು. ಟುಡೇ ದೇ ಆರ್ ಅನಲೈಸಿಂಗ್. ಇದು ಇವತ್ತು ಪದ್ಮನಾಭನಗರ ಮನೆಯಲ್ಲಿ ಅಥವಾ ಹೊಳೆನರಸೀಪುರ ಮನೆಯಲ್ಲಿ ಅಥವಾ JP ನಗರದ ಮನೆಯಲ್ಲಿ ಕ್ಲೋಸ್ ಡೋರಲ್ಲಿ ಇಲ್ಲ, ಅಥವಾ ಬಸವನಗುಡಿ ಮನೆಯಲ್ಲಿ. ಟುಡೇ ಔಟ್ ಇನ್ ಡೊಮೈನ್. ಅದು ಮೋದಿಜಿಯವರು ಹೇಳ್ತಾರಲ್ಲ, ಮುಂಚೆ 10 GB ಇಷ್ಟಿತ್ತು, ಈಗ ಎಷ್ಟಾಗಿದೆ ಅಂತ. ಆ GB ಯೂಸ್ ಮಾಡ್ತಾ ಇದ್ದಾರೆ ಜನಗಳು ಪ್ರಾಪರ್ಲಿ. ಇವ್ರದ್ದೇ ಮಿತ್ರ ಪಕ್ಷ ಅಲ್ವಾ. ಆ GB ಈಸ್ ಹೆಲ್ಪ್ ಆಗಿದೆ ಜನಗಳಿಗೆ ಅನ್ಯಾಯವನ್ನು ನೋಡಲಿಕ್ಕೆ. ಆ ಇಂಟರ್ನೆಟ್ GBಗಳಿದೆ ಅಲ್ವಾ, ಆ ಪೆನ್ ಡ್ರೈವ್ ಎಷ್ಟು GB ಇದೆ ಅಂತ ನೋಡಲಿಕ್ಕೆ ಜನಗಳಿಗೆ ಹೆಲ್ಪ್ ಆಗಿದೆ. ಆ್ಯಕ್ಚುಲಿ ಬರಬೇಕು, ಯಾಕೆ ಬರಬಾರ್ದು? ಇನ್ನೊಂದು ಕಡೆ
ನವೀನ್ ಗೌಡ ಯಾರವನು, ಅವನಿಗೂ ನೋಟಿಸ್ ಹೋಗಿದೆ. ಎಸ್ ಹೋಗಿದೆ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಜಸ್ಟಿಸ್. ಎಸ್. ಅವನು ಯಾವನ ಇಡಿಯಟ್ ಈ ಹೆಣ್ಣು ಮಕ್ಕಳನ್ನು ಬ್ಲರ್ರು ಮಾಡದೆ ಎಲ್ಲ ವಿಡಿಯೋಗಳನ್ನು ಹರಿಬಿಡ್ತಾರೆ ಅಂತ ಹೇಳಿದ್ರೆ ಕಮಿಂಗ್ ಅಪ್ ಕೊಟ್ಕೊಂಡು ಇಟ್ಸ್ ಕಮಿಂಗ್ ಸೂನ್, ರಿಲೀಸಿಂಗ್ ಸೂನ್. ಅವನ ಮನೆ ಹೆಣ್ಮಕ್ಳದ್ದಾದ್ರೂ ಮಾಡ್ತಾ ಇದ್ನ ಅವನು? ಅವನ ಅಕ್ಕ ತಂಗಿದ್ದು ಅವನ ತಾಯಿ ಇದ್ದಾಗಿದ್ರೆ ಅವ್ನು ಮಾಡ್ತಾ ಇದ್ನ? ರಿಲೀಸಿಂಗ್ ಸೂನ್ ಅಂತ ಬೇಕಾದ್ರೆ ಇನ್ನೊಬ್ಬರ ಮನೆ ಹೆಣ್ಮಕ್ಳು ರಿಲೀಸಿಂಗ್ ಸೂನ್ ಕೊಟ್ಟಿದ್ದಾನೆ. ಅವನನ್ನು ಕರೆದವರೆ. ನಾವು ಖಾಲಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತೆ ಮಾಡಿದವರು ಮಾತ್ರ ಪಾಪಿಗಳಂತ ಹೇಳ್ತಾ ಇಲ್ಲ, ಕಾಮಿಗಳಂತ ಹೇಳ್ತಾ ಇಲ್ಲ. ಅವನು ಇನ್ನೊಬ್ಬ ಪಾಪಿ ಯಾರು ಹೇಳಿ? ರಿಲೀಸ್ ಮಾಡಿದವನು. ಅವರ ಆ ತಾಯಂದ್ರ ಮನಸ್ಥಿತಿ ಹೆಂಗಿರಬೇಕು, ಆ ಅಕ್ಕಂದ್ರ ಮನಸ್ಥಿತಿ ಹೆಂಗಿರಬೇಕು, ಅವರು ಮುಂದೆ ಹೆಂಗೆ ಬದುಕಬೇಕು, ಅವರ ಫ್ಯಾಮಿಲಿಗಳು ನೆಕ್ಸ್ಟ್ ಜನ್ರೇಷನ್ವರೆಗೆ ಹೆಂಗೆ ಬದುಕಬೇಕು, ಮೂರು ತಲಾಂತರ ತಲೆಮಾರುಗಳಲ್ಲೂ ನೆನಪಿಸಿಟ್ಕೊಳ್ತಾರೆ. ಅಯ್ಯೋ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಹಂಗೆ ಆಗಿತ್ತಂತೆ, ಅವಳು ಇದ್ಲಂತೆ ಹಾಗೆ. ಹೌದು. ಎಸ್ ಸರ್, ನಿಜ, ಕರೆಕ್ಟ್. ಅವನನ್ನು ಕರ್ಕೊಂಬರ್ಬೇಕು. SIT ಏನು ಒನ್ ಸೈಡೆಡ್ ಮಾಡಲಿಕ್ಕಾಗಲ್ಲ. ಖಾಲಿ ಜಸ್ಟಿಸ್ ಮಹಿಳೆಯರಿಗೆ ಎರಡು ರೀತಿಯ ಅನ್ಯಾಯ ಆಗಿದೆ. ಒಂದು ಈ ಕಾಮಿಸ್ಟರಿಂದ, ಇನ್ನೊಂದು ಆ ಪಾಪಿಸ್ಟರಿಂದ.